ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರ್ಷಾದ್ ಸರ್ ಆನ್ಸರ್ ಮಾಡಿ. ನೋಡಿ, ಇವತ್ತು ಏನು JP ನಾರಾಯಣ್ ಮುಖಾಂತರ, ಜಯಪ್ರಕಾಶ್ ನಾರಾಯಣ್ ಅವರ ಮೂವ್ಮೆಂಟ್ ಮುಖಾಂತರ ಹುಟ್ಟಿದಂಥ ಪಕ್ಷ ಅದು JDU ಆಗಿರ್ಬೋದು, JDS ಆಗಿರ್ಬೋದು, ಅವ್ರೇನ್ ನಾವಾಗ ಮಾಡಿದ್ರು, ಕುಟುಂಬ ರಾಜಕಾರಣದ ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಿ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡೋದು ಇವರು ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡೋದು ನಿಮ್ಗೆ ನಾಚಿಕೆ ಆಗುತ್ತೆ. ನಾಚಿಕೆಯಿಂದ ಮಾತಾಡ್ತೀರಲ್ರಿ, ನಾಚಿಕೆಯಿಂದ ಮಾತಾಡ್ತೀರಲ್ರಿ. ಅಂತ ಹೇಳಿ ನೋಡಿ, ಇವತ್ತು JDS ಅವರು ಜಾತ್ಯತೀತ ಅಂತ ಅವರು ಇಟ್ಕೊಂಡಿದ್ದಾರೆ. ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಅಂತ ಬಂದಾಗ ಮೂರು ಪಕ್ಷಕ್ಕೂ ನೈತಿಕತೆ ಇಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ ಅಂತ ಮೂರು ಪಕ್ಷದಲ್ಲ ಅದಿದೆ ಅಂತ ವ್ಯವಸ್ಥೆ. ಇವತ್ತು JDS ಅವರು ಜಾತ್ಯತೀತ ಅನ್ನೋದನ್ನ ತೆಗಿಬೇಕು. ಯಾಕಂದ್ರೆ ಅವರು ಇವತ್ತು ಯಾರ ಜೊತೆ ಸಖ್ಯ ಮಾಡಿದ್ದಾರೆ ನೋಡಿ, ಇವತ್ತು ಸೈದ್ಧಾಂತಿಕ ನಿಲುವುದ ಆಧಾರದ ಮೇಲೆ ಆಗದೇ ಇರುವಂತಹ ಮೈತ್ರಿ, ಈ ರಾಜ್ಯದ ಜನರ ಸಮಸ್ಯೆಗಳಿಗೆ ಅಭಿವೃದ್ಧಿಗೆ ಹಿನ್ನೆಲೆಯಲ್ಲಿ ಆಗದೇ ಇರುವಂತಹ ಮೈತ್ರಿ, ಬರೀ ಅಧಿಕಾರದ ಹಪಾಹಪಿ ಅಧಿಕಾರದ ದಾಹಕ್ಕಾಗಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಪದವಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೇನು ಇವರು ಅಲ್ಲಿ ಬಂದಿದ್ದಾರೆ. ಅದಕ್ಕೆ ಈ ರಾಜ್ಯದ ನಾಯಕರ, ಇವರ ಶಾಸಕರ ಭ್ರಮ ನಿರಸನಗೊಂಡಿದ್ದಾರೆ. ಇವರ ನಾಯಕತ್ವದ ಮೇಲೆ ಭ್ರಮ ನಿರಸನಗೊಂಡಿದ್ದಾರೆ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅಧಿಕಾರಕ್ಕೋಸ್ಕರ, ಅಧಿಕಾರದ ಹಪಾಹಪಿಗೋಸ್ಕರ, ಅಧಿಕಾರದ ದಾಹಕ್ಕೋಸ್ಕರ ಇವತ್ತು ಈ ರಾಜ್ಯದ ಏನು ಯಾವ ಯೋಜನೆ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಯಾವ ಯೋಜನೆ ಈ ರಾಜ್ಯದಲ್ಲಿ ಬಂದಿದ್ದಾರೆ ಹೇಳಿ. ಇವತ್ತು ಭದ್ರಾವತಿ ಯೋಜನೆ ಏನಾಯ್ತು, ಮಂಡ್ಯದಲ್ಲಿ ಏನಾಯ್ತು, ಎಲ್ಲ ಯೋಜನೆಗಳು ಬರೀ ಕಾಗದದ ಮೇಲೆ ಇದೆ. ಇವತ್ತು ನೋಡಿ, ಅಧಿಕಾರದ ಹಪಾಹಪಿಗೆ, ಅಧಿಕಾರದ ದಾಹಕ್ಕಾಗಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ರಾಜ್ಯದ ಜನ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಈ ರಾಜ್ಯದ ಜನ ಅಷ್ಟೇ ಸರ್, ಗಾಳಿ ಬಂದಂಗೆ ಆತ್ಮಾವಲೋಕನ ಮಾಡ್ತಾ ಇದ್ರಿ. ಇವತ್ತು ಆತ್ಮಾವಲೋಕನ ಮಾಡ್ತಾ ಇದ್ರಿ ನೀವು. ಯಾಕೆ ಪರಿಸ್ಥಿತಿ ಬಂತು ನಿಮ್ಗೆ? ನಾವು ಯಾವ ನೀವು ಅಧಿಕಾರ ಮಾಡ್ತೀರಿ, ಏನೂ ಇಲ್ಲ. ಕಿತ್ತಾಡ್ಕೊಂಡ್ರೆ ಜನ ನೋಡ್ತಾರೆ, ಉತ್ತರ ಕೊಡ್ತಾರೆ. ಈ ಲೆವೆಲ್ ಕಿತ್ತಾಡ್ತಿದ್ದಾರೆ ಅನ್ನೋದೇ ನನಗೆ ಪ್ರಶ್ನೆ. ಒಂದು ಕಾಲದಲ್ಲಿ ಕೈಗೆ ಹಿಡ್ಕೊಂಡು ಓಡಾಡೋದೇನು, ನಿಮ್ ಕಂಡ್ರೆ ನನಗಾಗೋದು, ನಿಮ್ಮನ್ ಬಿಟ್ರೆ ನಮಗಿಲ್ವೇ ಇಲ್ಲ. ಆದ್ರೂ ಆಯ್ತು ಸರ್, ವಾಪಸ್ ಬರ್ತೀನಿ. ಸುಭಾಷ್ ಸರ್, ಏನ್ ವ್ಯವಸ್ಥೆ ಸರ್ ಇದು? ಮೂರು ಪಾರ್ಟಿಗಳಲ್ಲಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಹಣಬಲ, ತೋಳ್ಬಲ ಅಂತೆಲ್ಲ ಮಾತಾಡ್ತಾರೆ. ಯಾರಿಗೂ ನೈತಿಕತೆ ಇಲ್ಲ ಅಂತ ಅನ್ಕೊಳ್ತೀನಿ ಇದ್ರ ಬಗ್ಗೆ ಮಾತಾಡಕ್ಕೆ. ಯಾವ ಪಕ್ಷಕ್ಕೂ ನೈತಿಕತೆ ಇಲ್ಲ ಅಂತ 200% ಕರೆಕ್ಟು. ಈ ರಾಜಕಾರಣಿಗಳು ನಾಚಿಕೆ, ಮಾನ ಮರ್ಯಾದೆ ಮತ್ತು ಆತ್ಮಸಾಕ್ಷಿ, ನೈತಿಕತೆ ಈ ತರಹದ ಪದಗಳನ್ನು ಬಳಸೋದನ್ನ ಬ್ಯಾನ್ ಮಾಡಿಬಿಡ್ಬೇಕು ಅಂತ ನನಗನ್ನಿಸ್ತದೆ. ಇವ್ರು ಯಾರೂ ಕೂಡ ಇವರು ಒಂದು ಪ್ರಕರಣದೊಳಗಡೆ ಏನು ಸ್ಟ್ಯಾಂಡ್ ತಗೊಳ್ತಾರೆ, ಇನ್ನೊಂದು ಪ್ರಕರಣದೊಳಗಡೆ ಅವ್ರಿಗೆ ಆ ಸ್ಟ್ಯಾಂಡ್ ಇರೋದಿಲ್ಲ. ನಾನು ಅದನ್ನ ಹೆಚ್ಚು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಎಲಾಬ್ರೇಟ್ ಮಾಡಲಿಕ್ಕೆ ಹೋಗಲ್ಲ. ಆಗಲೇ ನಾನು ಕೆಲವು ಎಕ್ಸಾಂಪಲ್ಗಳನ್ನು ಹೇಳಿದೆ. ಅದಕ್ಕೆ ನನಗೆ ಈ ರೀತಿಯಾದಂಥ ಒಬ್ರಿಗೊಬ್ರು ಜಗಳ ಮಾಡೋದ್ರೊಳಗಡೆ ಏನು ಭಾಳ ಅದರಿಂದ ಪ್ರಯೋಜನ ಆಗ್ತದೆ ಅಂತ ನನಗೆ ಅನಿಸಲ್ಲ. ಇವತ್ತು ನಿಜವಾಗ್ಲೂ ಈ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನ ಕಡೆಗೆ ಹೋಗ್ತದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಬೇಕು. ವಿಶೇಷವಾಗಿ ಈ ಪಾರ್ಟಿಗಳು ಎರಡು ಯಾವ ಪಕ್ಷಗಳಿಂದ ಈಗ ಅಡ್ಡ ಮತದಾನ ಆಗಿದೆಯೋ ಅವರು ತಮ್ಮ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದರು, ಅದಕ್ಕೆ ಕಾರಣ ಏನು? ಯಾರಿಗಾದರೂ ಏನಾದರೂ ಆಮಿಷ ಒಡ್ಡಲಾಗಿತ್ತಾ, ಹಣದ ಆಮಿಷ ಒಡ್ಡಲಾಗಿತ್ತಾ?
ಆ ಥರ ಏನಾದರೂ ಇದ್ದರೆ ಅದನ್ನು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ತಮ್ಮ ಎರಡೂ ಪಾರ್ಟಿಗಳ ನಡುವಿನ ಒಂದು ಕೋಆರ್ಡಿನೇಷನನ್ನು, ಸಮನ್ವಯವನ್ನು ಅವರು ಸರಿ ಮಾಡ್ಕೊಳ್ಬೇಕು. ಆಮೇಲೆ ತಮ್ಮ ತಮ್ಮ ಪಕ್ಷದೊಳಗಡೆ ಇರುವಂಥ ಪ್ರಾಬ್ಲಮ್ಗಳನ್ನು ಕೂಡ ಸರಿ ಮಾಡ್ಕೊಳ್ಬೇಕು. ಎದುರಾಳಿ ಪಕ್ಷ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಸೋಲಿಸ್ಲಿಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ಅವರು ಮಾಡೇ ಮಾಡ್ತಾರೆ, ಅಡ್ಡದಾರಿಗಳನ್ನು ಹಿಡಿತಾರೆ. ನೀವು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನೇ ಮಾಡಿದಿರಿ, ಇವತ್ತು ಇಡೀ ದೇಶದೊಳಗಡೆ ಅದನ್ನೇ ಮಾಡ್ತಾ ಇದ್ದೀರಿ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ಭಾಳ ನೀವು ಬೇರೆಯವ್ರ ಜೊತೆಗೆ ಕೈ ಮಾಡಿ ತೋರಿಸಿದಾಗ ಒಂದು ಬೆರಳು ತೋರಿಸಿದ್ರೆ 4 ಬೆರಳು ನಿಮ್ಮ ಕಡೆ ಇರ್ತವೆ ಅಂತಂತಾರಲ್ಲ, ಆ ಥರದ ಪರಿಸ್ಥಿತಿ ಇದೆ. ಅದಕ್ಕೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನಾನು ಇನ್ನೊಂದು ವಿಶೇಷವಾಗಿ ಜಾತ್ಯತೀತ ಜನತಾದಳದ ಒಂದು ಪಾರ್ಟಿಗೆ, ಪಾಪ ಇಲ್ಲಿ ಯಾರಿದ್ದಾರೆ ವಕ್ತಾರರು ಅವ್ರಿಗೆ ಅಂತಲ್ಲ, ಒಟ್ಟಾರೆಯಾಗಿ JDS ಪಾರ್ಟಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ ನನಗೆ ಹೇಳಬೇಕು ಅನಿಸುತ್ತೆ. ನೋಡಿ, ಇವತ್ತು ಪಕ್ಕದ ತಮಿಳುನಾಡಿನೊಳಗಡೆ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿರ್ಬೋದು, ಅಲ್ಲಿ TVK ವಿಜಯ್ ಭಾಳ ಅದ್ಭುತವಾಗಿ ಗೆಲುವನ್ನು ಸಾಧಿಸಿ ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೂ ಕರ್ನಾಟಕದ ವಿಷಯಗಳ ಬಗ್ಗೆ, ಕರ್ನಾಟಕದ ಹಿತದ ಬಗ್ಗೆ ಮಾತಾಡುವಂಥ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತೆ ಕರ್ನಾಟಕದೊಳಗಡೆ ಇರೋ ಭಾಳಷ್ಟು ಜನರ ಅಭಿಪ್ರಾಯ ಇದೆ, ಭಾಳಷ್ಟು ಮತದಾರರ ಅಭಿಪ್ರಾಯ. ಇದರೊಳಗಡೆ ಭಾಳ ಪ್ರಾಮಾಣಿಕವಾಗಿ ಏನು ಜನ ಹೇಳ್ತಾ ಇದ್ದಾರೆ ಅದನ್ನು ನಾನು ನಿಮ್ಮ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ. ಭಾಳಷ್ಟು ಜನರಿಗೆ ಆ ಥರದ ಒಂದು ಅವಶ್ಯಕತೆ ಇದೆ ಕರ್ನಾಟಕಕ್ಕೆ ಅಂತ ಅನ್ನಿಸ್ತಾ ಇದೆ. ಆದರೆ ಅತ್ಯಂತ ದುರಂತದ ವಿಚಾರ ಏನು ಅಂತಂದರೆ, ಕರ್ನಾಟಕದೊಳಗಡೆ 2 ರಾಷ್ಟ್ರೀಯ ಪಕ್ಷಗಳ ಒಂದು ಪೈಪೋಟಿ ಇದೆ, ಪ್ರಾದೇಶಿಕ ಪಕ್ಷ ಅನ್ನೋದು ನಮ್ಮಲ್ಲಿ ಇಲ್ಲ. ಜಾತ್ಯತೀತ ಜನತಾದಳ ಒಂದು ಪ್ರಾದೇಶಿಕ ಪಕ್ಷ ಅಂತ ಹೆಸರಿಗೆ ಇದ್ದರೂ ಕೂಡ ಅವರು ತೆಗೆದುಕೊಳ್ಳುವಂಥ ಇಶ್ಯೂಗಳು, ಅವರು ಯಾವ ರೀತಿಯ ಬೇರೆ ಬೇರೆ ವಿಚಾರಗಳಲ್ಲಿ ಯಾವ ರೀತಿಯ ನಿಲುವುಗಳನ್ನು ಕೈಗೊಳ್ತಾರೆ, ಕರ್ನಾಟಕದ ವಿಚಾರಕ್ಕೆ ಬಂದಾಗ ಅವರು ಏನು ಒಂದು ಸ್ಪಷ್ಟವಾದಂಥ ನಿಲುವನ್ನು, ತಮ್ಮ ರಾಜಕೀಯ ಮೈತ್ರಿ ಇನ್ನೊಂದು ಮತ್ತೊಂದು ಹಿತಾಸಕ್ತಿ ಎಲ್ಲವನ್ನೂ ಮರೆತು ರಾಜ್ಯದ ಹಿತದ ಬಗ್ಗೆ ಅವರು ಮಾತಾಡಿದ ಉದಾಹರಣೆಗಳಿದ್ದಾವೆ. ಈ ಥರದ ಉದಾಹರಣೆಗಳಿಲ್ಲ. ಅವರು ಒಂದು ರಾಷ್ಟ್ರೀಯ ಪಕ್ಷದ ಒಂದು ಮೈತ್ರಿ ಪಕ್ಷ ಆಗಿ ಇವತ್ತು ಅವರ ಪ್ರತಿಯೊಂದು ನಿಲುವು, ಪ್ರತಿಯೊಂದು ಮಾತು, ಪ್ರತಿಯೊಂದು ವಿಷಯಗಳು, ಅವರು ಎತ್ತಾ ಇರುವಂಥ ಒಂದು ಇಶ್ಯೂಸ್ ಏನಿದಾವಲ್ಲ ಅದರೊಳಗೆ ಪ್ರಾದೇಶಿಕ ವಿಷಯಗಳೇ ಇಲ್ಲ. ಅವರು ಕಂಪ್ಲೀಟ್ ಹೆಸರು ಬೇರೆ ಬೇರೆ ಇದೆ, ಅವರು BJP ಆಗಿ ಹೋಗ್ಬಿಟ್ಟಿದ್ದಾರೆ. 100% BJP ಕರ್ನ JDS ಆಗಿಬಿಟ್ಟಿದೆ. ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಅವರು ಮುಂದಿನ ದಿನಗಳಲ್ಲಿ ತಮ್ಮ ರಾಜಕೀಯ ನೆಲೆ ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡದಾದಂಥ ಪಾರ್ಟಿ. ಅವರಿಗೆ ದಕ್ಷಿಣ ಕರ್ನಾಟಕದೊಳಗಡೆ ಅವರು ತಮ್ಮ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅನ್ನೋದು ಒಂದು ಭಾಳ ದೊಡ್ಡ ಕನಸು ಅವ್ರಿಗೆ. ಅದು ಆಗಿಲ್ಲ ಇಲ್ಲಿವರೆಗೂ ಕೂಡ, ಅಥವಾ ಅವರು ಅಂದುಕೊಂಡ ರೀತಿಯೊಳಗಡೆ, ಅಂದುಕೊಂಡ ಪ್ರಮಾಣದೊಳಗಡೆ ಆಗಿಲ್ಲ. ಈಗ JDS ಮೂಲಕ ಅವರು ದಕ್ಷಿಣ ಕರ್ನಾಟಕದೊಳಗಡೆ ತಮ್ಮ ಪಕ್ಷದ ನೆಲೆಯನ್ನು ವಿಸ್ತರಣೆ ಮಾಡ್ಕೊಳ್ಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ತಪ್ಪಲ್ಲ. ಎಲ್ಲ ಪಾರ್ಟಿಗಳು ಕೂಡ ತಮ್ಮ ತಮ್ಮ ಪಾರ್ಟಿಯ ಒಂದು ಬೇಸನ್ನು ವಿಸ್ತರಣೆ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತವೆ. ಈಗ JDS ಈ ರೀತಿಯ ತಾತ್ಕಾಲಿಕ ಲಾಭದ ರಾಜಕಾರಣವನ್ನು ಮಾಡುವ ಮೂಲಕ ತಮ್ಮ ನೆಲೆಯನ್ನು ಕಂಪ್ಲೀಟ್ ಆಗಿ BJPಗೆ ಅವರು ದಾರಿ ಎರೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಕರ್ನಾಟಕದ ಹಿತಕ್ಕೂ ಕೂಡ ಅದು ಅನ್ಯಾಯ ಆಗ್ತಾ ಇದೆ ಇದರಿಂದ ಅಂತ ನನಗನ್ನಿಸ್ತದೆ. ಇದ್ರ ಬಗ್ಗೆ ಜಾತ್ಯತೀತ ಜನತಾದಳದ ಮುಖಂಡರುಗಳು, ಅವರ ಪಕ್ಷದ ನಾಯಕರುಗಳು ಅವರೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಇದು ಯಾವುದೇ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಹೇಳಿದಂಥ ಮಾತಲ್ಲ. ಕರ್ನಾಟಕದೊಳಗಡೆ ಒಂದು ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಇದೆ. 2 ರಾಷ್ಟ್ರೀಯ ಪಕ್ಷಗಳ ನಡುವಿನೇ ಇಲ್ಲಿ ಪೈಪೋಟಿ ಆಗಿಬಿಟ್ರೆ ಕರ್ನಾಟಕದ ಹಿತದ ಬಗ್ಗೆ ಗಟ್ಟಿಯಾಗಿ ಮಾತಾಡುವಂಥವ್ರು ಯಾರು ಇರೋದಿಲ್ಲ. ಯಾಕಂದ್ರೆ 2 ರಾಷ್ಟ್ರೀಯ ಪಕ್ಷಗಳಿಗೆ ಅವರಿಗೆ ಹೈಕಮಾಂಡ್ ಅಂತ ಒಂದು ದಿಲ್ಲಿ ಒಳಗಡೆ ಕೂತವ್ರು ಇರ್ತಾರೆ. ಆ ದಿಲ್ಲಿ ಒಳಗಡೆ ಕೂತವರು ಕರ್ನಾಟಕದ ಹಿತದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇರ್ಲಿಕ್ಕೆ ಸಾಧ್ಯ? ಅವರು ತಮಗೆ ಏನು ಒಟ್ಟಾರೆ ಅವರ ರಾಜಕೀಯ ಒಂದು ಸನ್ನಿವೇಶದೊಳಗಡೆ ಅವ್ರಿಗೆ ಏನು ಲಾಭ ಆಗುತ್ತೋ ಅದನ್ನು ಮಾತ್ರ ಮಾಡ್ತಾರೆ ಅವರು. ಹಾಗಾದ್ರೆ ಕರ್ನಾಟಕದ ಬಗ್ಗೆ ಮಾತಾಡೋರು ಯಾರು? ಇದ್ರ ಬಗ್ಗೆ ಒಂದು ಆತ್ಮಾವಲೋಕನವನ್ನ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಮತ್ತು ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷ, ಬಹಳ ಗಟ್ಟಿಯಾದಂಥ ಪ್ರಾದೇಶಿಕ ಪಕ್ಷ, ಸ್ವಂತ ನಿಲುವು ಹೊಂದಿರುವಂಥ ಪ್ರಾದೇಶಿಕ ಪಕ್ಷ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದ ಹೆಗಲ ಮೇಲೆ ಏರ್ಕೊಂಡು ಮುಂದೆ ಹೋಗಲಾರದಂಥ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದೊಳಗಡೆ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ. ಓಕೆ ಸುಭಾಷ್ ಸರ್, ವಾಪಸ್ ಬರ್ತೀನಿ. ಎನಿವೆ, ಈಗ ಆತ್ಮಾವಲೋಕನ ಆಗಬೇಕು, ಆಗಿರುವ ತಪ್ಪುಗಳನ್ನು ಸರಿ ಮಾಡಬೇಕು. ಇಲ್ಲಾಂದ್ರೆ ಯಾವುದೊಂದು ಜನ್ಸಿ ಇಟ್ಕೊಂಡ್ಬಿಟ್ಟು ಕಾಕ್ರೋಚ್ ಪಕ್ಷ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡ್ಬಿಡ್ತೀವಿ ಅಂತ ಹೊರಟಿದ್ರಲ್ಲ, ಅಂಥದ್ದು ಕ್ರಾಂತಿ ಆಗೋ ಸಾಧ್ಯತೆ ಇದೆ ಜನ ಬೇಸತ್ತು ಬಿಟ್ರೆ ಅಂತ.